ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆದಮೇಲೆ ನಾನು ಲಾಂಗ್ ಫಾರ್ಮ್ಯಾಟ್ ವ್ಲಾಗ್ ಹಾಕ್ತಿದ್ದೀನಿ. ಬರ್ಫಿಗೆ 3 ತಿಂಗಳು ಪೂರ್ತಿ ಆಗೋವರೆಗೂ ನಾವು ಎಲ್ಲೂ ಅಷ್ಟಾಗಿ ಸುತ್ತಾಡಿಲ್ಲ. ಅದರಲ್ಲೂ ಜನ ಜಾಸ್ತಿ ಇರೋ ಜಾಗ ಯಾವುದಕ್ಕೂ ಹೋಗಿಲ್ಲ. ಡಿಸೆಂಬರ್ ಅಷ್ಟರಲ್ಲಿ ಬರ್ಫಿ ಮೊದಲನೇ ಹಂತದ ಲಸಿಕೆಗಳು ಪೂರ್ತಿಯಾಗಿತ್ತು. ಪ್ರಯಾಣ ಮಾಡೋಕ್ಕೆ ತುಂಬ ದೂರ ಎಲ್ಲೂ ಹೋಗೋದಕ್ಕಾಗಿಲ್ಲ ಅಂದರೂ ಕನಿಷ್ಠ ಪಕ್ಷ ಒಂದು ಸ್ಟೇಕೇಷನ್ ಆದರೂ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಹಾಗಾಗಿ ನಾವು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ ಗೋಲ್ಡ್ ಕಾಯಿನ್ಸ್ ರೆಸಾರ್ಟ್ನ ಆಯ್ಕೆ ಮಾಡಿದ್ವಿ. ಅಲ್ಲಿ ಉಳ್ಕೊಳ್ಳೋದಕ್ಕೆ ವಿಲ್ಲಾ ವಿತ್ ಅಟ್ಯಾಚ್ಡ್ ಪೂಲ್ನ ಆಯ್ಕೆ ಮಾಡಿದ್ವಿ. ರೂಮ್ ಹೇಗಿತ್ತು ಅಂತ ನೋಡಿ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡಾಗಿದ ಮೇಲೆ ರಿಫ್ರೆಶ್ ಆಗಿ ಹೊರಗಡೆ ಸುತ್ತಾಡೋಕೆ ಹೋದ್ವಿ. ನಂತರ ನಾವು ಪ್ಲೇ ಏರಿಯಾಲಿ ಕಾಲ ಕಳೆದ್ವಿ. ಇದಾದಮೇಲೆ ನಾವು ಊಟ ಮಾಡೋಕೆ ಅಂತ ಹೋದ್ವಿ. ಬಫೆ ಊಟ ಇತ್ತು. ವೆಜಿಟೇರಿಯನ್ ಹಾಗೂ ನಾನ್ ವೆಜಿಟೇರಿಯನ್ ಊಟ ಎರಡೂ ಕೂಡ ಇತ್ತು. ಬಫೆ ಏರಿಯಾ ಹತ್ರನೇ ಕ್ಯಾರಮ್, ಚೆಸ್, ಟೇಬಲ್ ಟೆನ್ನಿಸ್ ಅಂತಹ ಇಂಡೋರ್ ಆಕ್ಟಿವಿಟೀಸ್ ಇತ್ತು. ಇಲ್ಲಿ ನೀವು ನೋಡ್ತಿರೋದು ರೈನ್ ಡ್ಯಾನ್ಸ್ ಏರಿಯಾ. ಇದ್ರ ಹತ್ರನೇ ಕಾಮನ್ ಸ್ವಿಮ್ಮಿಂಗ್ ಪೂಲ್ ಇದೆ. ಔಟ್ಡೋರ್ ಆಕ್ಟಿವಿಟಿಗೆ ಅಂತ ಫುಟ್ಬಾಲ್ ಹಾಗೂ ಬ್ಯಾಡ್ಮಿಂಟನ್ ಗ್ರೌಂಡ್ ಇದೆ. ಆದರೆ ನೀವು ಜಿಪ್ಲೈನ್ ಆಕ್ಟಿವಿಟಿ ಆ ರೀತಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದು ಈ ರೆಸಾರ್ಟಲ್ಲಿ ಸಿಗೋದಿಲ್ಲ. ಇಲ್ಲಿ ನೀವು ನೋಡ್ತಿರೋದು ಆಕ್ವಾ ರೂಮ್ಸ್ ಅಂತ. ಈ ಏರಿಯಾ ಎಂಟರ್ ಆಗೋಕ್ಕೆ ಮುಂಚೆನೇ ನಾವು ಚಪ್ಪಲಿನ ಹೊರಗಡೆನೇ ಬಿಡಬೇಕಾಗುತ್ತೆ. ಈ ರೂಮ್ ವಿಶೇಷತೆ ಏನಂದರೆ ಇದಕ್ಕೆ ಗ್ಲಾಸ್ ರೂಫ್ ಇದೆ. ರೂಮಲ್ಲಿ ಕೂಲರ್ ಅವೈಲೇಬಲ್ ಇದೆ. ಆದರೂ ಸಹ ಆಕ್ವಾ ರೂಮ್ಸ್ ನಾನ್ AC ರೂಮ್ಸ್ ಆಗಿರೋದ್ರಿಂದ ಮಧ್ಯಾಹ್ನದ ಹೊತ್ತು ಬಿಸಿಲಿರುವಾಗ ಇಲ್ಲಿರೋದಕ್ಕೆ ಕಷ್ಟ ಆಗುತ್ತೆ. ವಾಪಸ್ ರೂಮಿಗೆ ಬಂದಮೇಲೆ ಸ್ವಲ್ಪ ಹೊತ್ತು ಪೂಲಲ್ಲಿ ಕಾಲ ಕಳೆದ್ವಿ. ಪಾಪು ಜೊತೆ ಎಲ್ಲೇ ಹೊರಗಡೆ ಹೋದರೂ ಬೇಸಿಕ್ ಐಟಮ್ಸ್ ಎಲ್ಲನೂ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. ಬೇಬಿ ಕ್ಯಾರಿಯರ್ ಇಂದ ಹಿಡಿದು ಮಸ್ಕಿಟೋ ನೆಟ್ವರೆಗೂ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ. ಒಟ್ಟಾರೆ ಈ ರೆಸಾರ್ಟ್ ಆಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಯಾವುದೇ ಜಾಗಕ್ಕೆ ಹೋದರೂ ನಾವು ಕೊಟ್ಟಿರೋ ಕಾಸು ತಕ್ಕ ಹಾಗೆ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ರೆಸಾರ್ಟ್ ಮೇಂಟೆನೆನ್ಸ್ ಇನ್ನೂ ಚೆನ್ನಾಗಿರಬಹುದಿತ್ತು ಅಂತ ಅನಿಸ್ತು. ಈ ರೆಸಾರ್ಟ್ಗೆ ನೀವೇನಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ನೀವು ಡೇ ಔಟಿಂಗ್ ಕೂಡ ಆಯ್ಕೆ ಮಾಡಬಹುದು, ಅಥವಾ ಒಂದಿನ ಇರೋ ರೀತಿ ನೀವು ರೆಗ್ಯುಲರ್ ರೂಮ್ನ ಕೂಡ ಆಯ್ಕೆ ಮಾಡಬಹುದು. ವಿಲ್ಲಾ ವಿತ್ ಅಟ್ಯಾಚ್ಡ್ ಪೂಲ್ ಬೆಲೆ ಜಾಸ್ತಿ ಅಂತ ಅನಿಸ್ತು, ಮತ್ತು ಆಕ್ವಾ ರೂಮ್ಸ್ ಬೇಸಿಗೆ ಕಾಲದಲ್ಲಿ ಇರೋದಕ್ಕೆ ಕಷ್ಟ ಆಗುತ್ತೆ.
ಸಂಜೆ ಆಗ್ತಿದ್ದ ಹಾಗೆ ಹೊರಗಡೆ ಸೊಳ್ಳೆಗಳು ತುಂಬಾ ಇತ್ತು, ಹಾಗಾಗಿ ರಾತ್ರಿ ಊಟನ ನಾವು ರೂಮಲ್ಲೇ ಮಾಡಿದ್ವಿ. ದಟ್ಸ್ ಆಲ್ ಇನ್ ಟುಡೇಸ್ ವ್ಲಾಗ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.